ಚಿಕ್ಕಮಗಳೂರು, ಹಾಸನ, ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ ಹರಿದು ಬಂದ ಅಪಾರ ಪ್ರಮಾಣದ ನೀರು, ಹೀಗಾಗಿ ಒಳಹರಿವು ಏರಿಕೆಯಾಗ್ತಾ ಇದೆ. ಹೇಮಾವತಿ ಜಲಾಶಯಕ್ಕೆ 9,546 ಕ್ಯೂಸೆಕ್ ನೀರು ಒಳಹರಿವು ಇರೋದೀಗ. ಹೇಮಾವತಿ ಜಲಾಶಯದಿಂದ 1,040 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಹೊರಹರಿವು ಇರೋದು 1,040 ಕ್ಯೂಸೆಕ್. ಹೇಮಾವತಿ ಜಲಾನಯನ ಪ್ರದೇಶದ ಜನ ಸುರಕ್ಷಿತವಾಗಿರಬೇಕು. ಜೊತೆಗೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಜನರಿಗೆ ಎಚ್ಚರಿಕೆ ನೀಡಿದೆ ನೀರಾವರಿ ಇಲಾಖೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಿದೆ. ಎಲ್ಲೆಲ್ಲಿ ಯಾವ್ಯಾವ ನದಿಗಳು ತುಂಬಿದ್ದಾವೆ, ಉಕ್ಕಿ ಹರಿತಾ ಇದ್ದಾವೆ, ಎಲ್ಲೆಲ್ಲಿ ಬ್ರಿಡ್ಜ್ಗಳು ಮುಳುಗಡೆ ಆಗಿದೆ, ಜೊತೆಗೆ ಜನವಸತಿ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆ. ಹೇಮಾವತಿ ಜಲಾಶಯ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ಜನರು ಸೇಫ್ ಆಗಿದ್ದಾರಾ ಇಲ್ವಾ, ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳೇನು, ಜನರಿಗೆ ಎಲ್ಲೆಲ್ಲಿ ಏನೇನು ಸಂಕಷ್ಟ ಎದುರಾಗಿದೆ ಅದ್ರ ಬಗ್ಗೆ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಿದೆ. ಸದ್ಯ ನೀರಾವರಿ ಇಲಾಖೆಯಿಂದ ಡೇಟಾ ರಿಲೀಸ್ ಆಗಿದೆ. ಇಂತಿಷ್ಟು ನೀರಿದೆ, ಇಷ್ಟು ಕ್ಯೂಸೆಕ್ ಹೊರಬಿಡಲಾಗ್ತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಹಾಗಾಗಿ ಜನರು ಸುರಕ್ಷಿತವಾಗಿರಬೇಕು. ನದಿ ತೀರಕ್ಕೆ ಹೋಗಬಾರ್ದು, ಜಲಾಶಯದ ಕಡೆ ಹೋಗಬಾರ್ದು, ಹುಚ್ಚಾಟ ಮೆರಿಬಾರ್ದು, ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚಿಗೆ ಬೀಳಬಾರ್ದು, ರೀಲ್ಸ್ ಮಾಡೋಕ್ಕೆ ಹೋಗಬಾರ್ದು. ಹೀಗೆ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದ್ರೂ ಅಷ್ಟೇ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಈಜು ಹೊಡೆಯೋಕ್ಕೆ ಹೋಗ್ತಾರಾ, ಏನು ಕತೆ, ಅದ್ರ ಬಗ್ಗೆ ಗಮನ ಹರಿಸಬೇಕಿದೆ. ಸದ್ಯ ಹೇಮಾವತಿ ಜಲಾಶಯದ ನೀರಿನ ಪ್ರಮಾಣದ ಬಗ್ಗೆ ಡೇಟಾ ರಿಲೀಸ್ ಆಗಿದೆ. 9,546 ಕ್ಯೂಸೆಕ್ ಒಳಹರಿವಿದೆ, 1,040 ಕ್ಯೂಸೆಕ್ ಹೊರಹರಿವಿದೆ. ಹಾಗಾಗಿ ಜನರು ಬಹಳ ಜಾಗರೂಕತೆಯನ್ನು ವಹಿಸಬೇಕಿದೆ. ಪ್ರವಾಸಿ ಮಿತ್ರರುಗಳಾದ ಪ್ರಮೋದ್ ಮತ್ತೆ ವಿರ್ಪಾಕ್ ರಸ್ತೆಗೆ ಬಂದಿಲ್ಲ.